ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರಮ್ಯಾ ಸಿಸ್ಟರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಮ್ಮ ಚಾನಲ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ರಮ್ಯಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕೊನೆವರೆಗೂ ನಾನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಖಂಡಿತ ಮಾಡ್ತೀನಿ. ನಿಮ್ಮ ಮಾತು ನನಗೆ ತುಂಬ 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 ಮನಸ್ಸು ಮುರ್ತು. ಥ್ಯಾಂಕ್ ಯು ಸಿಸ್ಟರ್, ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೀವು ವಿಡಿಯೋ ಮಾಡಿ ಕಳಿಸಿದ್ದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ಮನದಾಳದ ಮಾತನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್. ಹಾಗೆ ಫ್ರೆಂಡ್ಸ್, ವಿಡಿಯೋ ನೋಡ್ಕೊಂಡು ಬನ್ನಿ. ಕೊನೆವರೆಗೂ ವಿಡಿಯೋ ನೋಡಿ. ಎಷ್ಟು ಅದ್ಭುತವಾಗಿ ಮಾತಾಡಿದ್ದಾರೆ ಅಂತ. ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 2ನೇ ವಿಡಿಯೋ ರೆಡಿಯಾಗಿದೆ, ನೋಡ್ಕೊಂಡು ಬನ್ನಿ. ನಮಸ್ತೆ, ವೆಲ್ಕಮ್ ಟು ಸೃಷ್ಟಿ ದೃಷ್ಟಿ ಯೂಟ್ಯೂಬ್ ಚಾನಲ್. ಏನಪ್ಪ, ನಾನು ಇವ್ರ ಚಾನಲ್ ಏನು ಮಾಡ್ತಿದ್ದೀನಿ ಅಂದ್ಕೊಂಡ್ರೆ, ಇವತ್ತು ಆಶಾ ಸಿಸ್ಟರ್ ಬಗ್ಗೆ 4 ಮಾತುಗಳನ್ನ ಆಡೋಣ ಅಂತ ನಾನು ಕೂಡ ಬಂದಿದ್ದೀನಿ. ಹಾಗೆ ಆಶಾ ಸಿಸ್ಟರ್ ತುಂಬಾ ಒಳ್ಳೆ ವೀಡಿಯೋಗಳನ್ನ ಕೂಡ ಹಾಕ್ತಾರೆ. ಯೂಸ್ಫುಲ್ ಆಗುವಂಥ ವೀಡಿಯೋಗಳನ್ನ ಕೂಡ ಹಾಕ್ತಾ ಇರ್ತಾರೆ ಅವರು. ನೀವು ನೋಡ್ಬೋದು ಅವ್ರ ಚಾನಲಲ್ಲಿ. ಹಾಗಾಗಿ ಹೊಸಬ್ರು ಯಾರು ಇದ್ದರೆ ಹೋಗ್ಬಿಟ್ಟು ಚಾನಲ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಅವ್ರು ಹಾಕುವಂಥ ವೀಡಿಯೋಗಳನ್ನ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಆಶಾ ಸಿಸ್ಟರ್ ಚಾನಲ್ಲಿ ನೀವು ನೋಡ್ಬಂದಂತಹ ವೀಡಿಯೋಗಳು ಒಳ್ಳೊಳ್ಳೆ ಕುಕ್ಕಿಂಗ್, ಹೊರಗಡೆ ಟ್ರಾವೆಲಿಂಗ್, ಹಾಗೆ ಟೆಂಪಲ್ ವಿಸಿಟ್, ಮತ್ತು ಅವ್ರ ಬ್ಯೂಟಿ ಟಿಪ್ಸ್, ಮತ್ತು ಅವರ ಸ್ಪೆಷಲ್ ಅಂದರೆ ತುಂಬ ಒಳ್ಳೊಳ್ಳೆ ಸಾಂಗ್ಸ್ಗಳನ್ನು ಕೂಡ ಅವ್ರ ಚಾನಲಲ್ಲಿ ನೀವು ನೋಡ್ಬೋದು. ತುಂಬ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಕೊಡ್ತಾರೆ. ಜನಕ್ಕೆ ಯೂಸ್ಫುಲ್ ಆಗಬೇಕು ಆ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಆಶಾ ಸಿಸ್ಟರ್ ಚಾನಲಲ್ಲಿ ನೀವು ನೋಡ್ಬೋದು. ಅವ್ರ ಚಾನಲ್ ತುಂಬಾ ಚೆನ್ನಾಗಿದೆ ಕೂಡ. ತುಂಬ ಯೂಸ್ಫುಲ್ ಮಾಹಿತಿನೇ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೊಳ್ಳೆ ಮಾಹಿತಿ ಕೂಡ ಕೊಡ್ತಾರೆ ಅವ್ರ ಚಾನಲಲ್ಲಿ ಅವರು. ಹಾಗೆ ಅವರು ವ್ಯಾಪಾರ ಕೂಡ ಮಾಡ್ತಾರೆ. ಅವ್ರು ತುಂಬ ಏನಾದರೂ ನಮಗೆ ಗೊತ್ತಿಲ್ಲ ಅಥವಾ ನಮಗೆ ಚಾನಲ್ ಇನ್ಫಾರ್ಮೇಷನ್ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ನೀವು ಅವ್ರನ್ನ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಮಾಡಿದ ತಕ್ಷಣ ಅವ್ರು ಅಟೆಂಡ್ ಮಾಡಿ ಅವ್ರಿಗೆ ಗೊತ್ತಿರೋ ಮಾಹಿತಿ ಕೂಡ ಹೇಳ್ತಾರೆ. ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಒಬ್ಬರಿಂದ ತಿಳ್ಕೊಂಡು ಈ ಚಾನಲ್ಗೆ ಈ ರೀತಿ ಸಮಸ್ಯೆ ಆಗಿದೆ, ಯಾವ ರೀತಿ ಬರೋ ಒಬ್ಬರು ಆಶಾ ಸಿಸ್ಟರ್ ಒಬ್ಬರು ವ್ಯಾಪಾರಿ ಕೂಡ ಹೌದು. ಅವರು ಸೋಷಿಯಲ್ ಮೀಡಿಯಾ ಕೂಡ ನಿಭಾಯಿಸ್ತಾರೆ, ಮನೆ ಕೆಲಸ ಕೂಡ ನಿಭಾಯಿಸ್ಕೊಂಡು ತಮ್ಮ ಸೋಷಿಯಲ್ ಮೀಡಿಯಾನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಪ್ರತಿ ದಿನ ಕೂಡ ಅವರು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತಾರೆ, ನಾನು ನೋಡ್ತೀನಿ. ಹಾಗೆ ಅವರು ವ್ಯಾಪಾರದಲ್ಲಿ ಇದ್ದರೂ ಕೂಡ ಕೆಲವರು ಲೈವ್ಗೆ ಹೋಗಿ ಕೆಲವರು ಲೈವ್ಗೆ ಸಪೋರ್ಟ್ ಮಾಡಿ ಅವರು ಹೇಳ್ತಾರೆ, ನಾನು ವ್ಯಾಪಾರದಲ್ಲಿ ಇದ್ದೀನಿ ಆದರೆ ನಿಮ್ಮ ಚಾನಲ್ಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿ ಲೈವಲ್ಲಿದ್ದು ಚಾನಲ್ನ ಸಪೋರ್ಟ್ ಕೂಡ ಮಾಡ್ತಾರೆ. ಇಷ್ಟು ಒಳ್ಳೆ ಗುಣ ಇದ್ದರೆ ಸಾಕಲ್ವ, ಒಬ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂದರೆ ಸಾಕಲ್ವ, ತುಂಬ ಖುಷಿ ಆಗುತ್ತೆ. ನಮ್ಮ ಚಾನಲ್ಗೂ ಬಂದು ಸಪೋರ್ಟ್ ಮಾಡ್ತಾರಲ್ವ ಅಂತ ಹೇಳಿ ನೋಡಿ. ಅವರು ಎಷ್ಟು ಸ್ವಾವಲಂಬಿಯಾಗಿ ಬದುಕ್ತಿದ್ದಾರೆ ಅಂತ ಇದಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಈ ವಿಡಿಯೋಸ್ನ ಪ್ರತಿಯೊಬ್ಬರು ನೋಡಿ ತುಂಬ ಇನ್ಫಾರ್ಮೇಷನ್ ಕೂಡ ಹೇಳಿರ್ತಾರೆ ಅಂತ ನಾನು ಹೇಳಿದೆ. ಹಾಗೆ ಕೆಲವೊಬ್ಬರು ಲಾಂಗ್ ಫಾರ್ಮ್ಯಾಟ್ ವೀಡಿಯೋಲಿ ತುಂಬ ಹೊತ್ತು ವಿಡಿಯೋ ಒಂದು 30 ಮಿನಿಟ್ಸ್ ಹಿಂಗೆ ಹಾಕಿರ್ತಾರೆ. ಆದರೆ ಆಶಾ ಸಿಸ್ಟರು 17 ವೀಡಿಯೋಸಲ್ಲಿ ಬರೀ 7 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ಅವ್ರ ವೀಡಿಯೋಗಳನ್ನ ಹಾಕಿರ್ತಾರೆ. ಏನಾದರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ವೀಡಿಯೋ ನೋಡಿ ಸಾಕು, ಅವ್ರಿಗೆ ಅದೇ ಸಪೋರ್ಟ್ ಆಗುತ್ತೆ. ಅವರು ಕೂಡ ಚಾನಲ್ ಚೆನ್ನಾಗಿ ಗ್ರೋತ್ ಆಗಿ ಅವರು ಕೂಡ ಯೂಟ್ಯೂಬಿಂದ ಒಳ್ಳೆ ಪೇಮೆಂಟ್ ತೊಗೊಳ್ಳಿ ಅನ್ನೋದೇ ನಮ್ಮ ಆಶಯ ಕೂಡ. ಹಾಗೆ ಆಶಾ ಸಿಸ್ಟರ್ ಬಗ್ಗೆ ಇನ್ನೆಲ್ಲ ಹೇಳಬೇಕು ಅಂದರೆ, ನನಗೆ ತುಂಬ ಇಷ್ಟವಾಗಿತ್ತು ಅಂದರೆ ಅವರು ವ್ಯಾಪಾರ ಕೂಡ ಮಾಡ್ತಾ ಬೇರೆಯವ್ರ ಲೈವ್ಗೆ ಹೋಗಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ನಾನು ಸುಮಾರು ಜನ ಲೈವ್ ಹೋಗ್ತೀನಿ. ನಾನು ನೋಡಿದಾಗೆಲ್ಲ ಅಲ್ಲಿ ಸೃಷ್ಟಿ ದೃಷ್ಟಿ ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತೆ. ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ. ಅಂದರೆ ಆಶಾ ಸಿಸ್ಟರು ಅವ್ರು ವ್ಯಾಪಾರ ಮಾಡ್ತಾಯಿದ್ರು, ಎನಿ ಟೈಮ್ ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಕೂಡ ಇದ್ದು ಒಬ್ಬರಿಗೆ ಸಪೋರ್ಟ್ ಮಾಡ್ತಾರೆ. ಕೆಲವರು ಸಹಾಯ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೋಗ್ಬಿಟ್ಟು ಅವ್ರ ವೀಡಿಯೋಗಳನ್ನ ವೀಕ್ಷಣೆ ಮಾಡಿ. ಅವರ ವಿಡಿಯೋ ವೀಕ್ಷಣೆ ಮಾಡೋದು, ಅಥವಾ ನಿಮಗೆ ಅವರು ಫುಲ್ ಫಾರ್ಮ್ಯಾಟ್ ವಿಡಿಯೋ ವೀಕ್ಷಣೆ ಮಾಡೋಕ್ಕಾಗದೇ ಇದ್ದರು, ನಿಮಗೆ ನೋಡೋಕ್ಕಾಗದೇ ಇದ್ದರು, ಅಟ್ಲೀಸ್ಟ್ ನಿಮ್ಗೆ ಹೆಲ್ಪ್ ಮಾಡಬೇಕು ಅನಿಸಿದರೆ ಆ ವಿಡಿಯೋನ ಆನ್ ಮಾಡಿ ಇಡಿ. ಒಂದು 15 ಮಿನಿಟ್ಸ್ ಇದೆ, ಒಂದು 30 ಮಿನಿಟ್ಸ್ ಆದರೂ ವಿಡಿಯೋನ ನೋಡಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ. ಹಾಗಾಗಿ ನಿಮ್ಮ ಪ್ರೋತ್ಸಾಹದಿಂದನೇ ಆಶಾ ಸಿಸ್ಟರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನನಗೆ ಇನ್ನೊಂದು ತುಂಬ ಇಷ್ಟವಾದಿದ್ದು ಅಂದರೆ, ಅವರು ಪ್ರತಿಯೊಂದು ವಿಡಿಯೋದಲ್ಲಿ ಒಂದಲ್ಲ ಒಂದು ಯೂಸ್ಫುಲ್ ಆಗಿ ಹೇಳಿರ್ತಾರೆ. ನೀವು ನೋಡ್ಬೋದು, ಯಾವ ವಿಡಿಯೋ ಬೇಕಾದರೂ ಇದೇ ಥರ ಮಾಡಿದರೆ ಕಷ್ಟ ಆಗುತ್ತೆ, ಯೂಸ್ಫುಲ್ ಕೂಡ ಆಗುತ್ತೆ. ಅಥವಾ ನಿಮ್ಮ ಚಾನಲ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ
ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ಸ್ ಇದ್ದರೆ ಲೈವಲ್ಲಿ ಕೂಡ ಬಂದು ನಿಮಗೆ ಒಳ್ಳೆ ಮಾಹಿತಿ ಕೂಡ ನೀಡ್ತಾರೆ. ನಮ್ಗೆ ಹಿಂಗೆ ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ ಅಂತ ಯಾರಾದರೂ ಹೇಳಿದರೆ ಅವ್ರಿಗೆ ಗೊತ್ತಿರೋನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಿಮಗೆ ಒಳ್ಳೆ ಮಾಹಿತಿ ಕೂಡ ತಿಳಿಸ್ತಾರೆ. ನನಗೆ ತುಂಬ ಇಷ್ಟವಾದ ಗುಣ ಅಂದರೆ ಒಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಇದ್ದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನೂ ಇಲ್ಲ ಅಂತ ಕೂಡ ಅಂದ್ಕೊಳ್ತೀನಿ. ತುಂಬಾ ಇಷ್ಟ ಆಯಿತು. ಆಶಾ ಸಿಸ್ಟರ್ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಮಾತನ್ನು ನಾನು ಆಡೋದಕ್ಕೆ ತುಂಬಾ ಖುಷಿ ಆಯಿತು. ತುಂಬಾ ಕಷ್ಟಪಡೋರಿಗೆ ನಮ್ಮಿಂದ ಆದಂತಹ ಸಹಾಯನ ನಾವು ಮಾಡಬೇಕಂತೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿದ್ದು ಅವರು ಸ್ವಾವಲಂಬನೆಯಾಗಿ ಬದುಕ್ತಾ ಇದ್ದಾರಲ್ಲ, ಅದು ತುಂಬಾ ಇಷ್ಟ ಆಯಿತು. ಪ್ರತಿಯೊಂದರಲ್ಲೂ ಕೂಡ ಆ್ಯಕ್ಟಿವ್ ಇದೆ. ಹೆಣ್ಮಕ್ಳು ಕೆಲವು ಸರಿ ಸೋಷಿಯಲ್ ಮೀಡಿಯಾಕ್ಕೆ ಬರೋಕ್ಕೆ ಹಿಂಜರಿತಾರೆ. ನಮ್ಮದು ಒಂದು ವ್ಯಾಪಾರ ಇದೆ, ಅದರಲ್ಲೇ ನಮಗೆ ಸಾಕು, ನಮ್ಗೆ ಇದೆಲ್ಲ ಯಾಕೆ ಬೇಕು ಅಂತ. ಆಶಾ ಸಿಸ್ಟರ್ ನೋಡಿ ಕಲಿಬೋದು. ಎಲ್ಲನೂ ನಿಭಾಯಿಸ್ಕೊಳ್ತಾ, ಸೋಷಿಯಲ್ ಮೀಡಿಯಾ ಕೂಡ ನಿಭಾಯಿಸ್ಕೊಳ್ತಾ, ತನ್ನ ಸಂಸಾರನೂ ಕೂಡ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಳ್ತಾ ಒಳ್ಳೆ ಯೂಟ್ಯೂಬರ್ ಆಗಲಿ ಅನ್ನೋದೇ ನನ್ನ ಆಶಯ. ಬೇಗ ಅವ್ರ ಚಾನಲ್ಲು 10K ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಬೇಗ 10K ಕಂಪ್ಲೀಟ್ ಆಗಲಿ. 10K ಇದ್ದಿದ್ದು 100K ಆಗಲಿ, 100K ಇದು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಪ್ರತಿಯೊಬ್ಬರು ಹೋಗ್ಬಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವ್ರು ಹಾಕುವಂಥ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಹಾಗಾಗಿ ಯಾವಾಗಲೂ ನಿಮ್ಮ ಸಪೋರ್ಟ್ ಅವ್ರ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.